ಡಿವೋರ್ಸ್ ದರ್ಶನ್ ಅವರು ಜೈಲೂಟ ಮಾಡಬೇಕಾಗಿದೆ. ಹೌದು, ಡಿವೋರ್ಸ್ ದರ್ಶನ್ ಸೇರಿದಂತೆ ಇನ್ನ 5 ಜನರು ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಕೋರ್ಮಂಗಲದ ಜಡ್ಜ್ ನಿವಾಸಕ್ಕೆ ಹೋಗಿ ಅಲ್ಲಿಯೂ ಕೂಡ ಮಾತನಾಡಿಸಿ ಜಡ್ಜ್ ಮುಂದೆ ಹಾಜರುಪಡಿಸಿರ್ತಾರೆ ಪೊಲೀಸರು. ಇಮಿಡಿಯೇಟ್ ಪೊಲೀಸರು ಹಾಜರುಪಡಿಸಿದ ಬಳಿಕ ಜಡ್ಜ್ ಕೆಲವಷ್ಟು ಪ್ರಶ್ನೆಗಳು, ಕೆಲವಷ್ಟು ಮಾತುಗಳನ್ನೇ ಕೂಡ ಹೇಳ್ತಾರೆ. ಮತ್ತೆ ಅಭಿಮಾನಿಗಳ ಒಂದು ಅತಿರೇಕ ವರ್ತನೆ ಕೂಡ ಅಲ್ಲಿ ಉಲ್ಲೇಖಿಸಿರ್ತಾರೆ. ಮತ್ತೆ ಡಿವೋರ್ಸ್ ಅವರ ಒಂದು ಫೋಟೋ, VIP ಟ್ರೀಟ್ಮೆಂಟ್ ಫೋಟೋ ಇವೆಲ್ಲವೂ ಕೂಡ ವೈರಲ್ ಆಗಿತ್ತು, ಅದನ್ನು ಕೂಡ ಅಲ್ಲಿ ಉಲ್ಲೇಖಿಸಿರ್ತಾರೆ, ಬೈದಿರ್ತಾರೆ. ಡಿವೋರ್ಸ್ ಅವರನ್ನ ಸದ್ಯಕ್ಕೆ ಮುಂದಿನ ತಿಂಗಳು ಸೆಪ್ಟೆಂಬರ್ 9 ತನಕ ಒಂದು ಕೇಸ್ ಮುಂದೂಡಲಾಗಿದೆ. ಏನಾಗುತ್ತೆ ನೆಕ್ಸ್ಟ್ ಇನ್ನ 1 ತಿಂಗಳು ಸದ್ಯಕ್ಕಂತೂ ಡಿವೋರ್ಸ್ ಅವರು ಒಳಗಡೆನೆ ಇರಬೇಕು. ಮತ್ತೆ ಯಾವಾಗ ಆಚೆ ಬರ್ತಾರೆ ಕಾದು ನೋಡ್ಬೇಕಿದೆ. ವಿಜಯಲಕ್ಷ್ಮಿ ಅವರಿಗೆ ಬಹಳಷ್ಟು ನೋವಿದೆ. ಈಗ ತುಂಬಾ ಅಂದ್ರೆ ತುಂಬಾನೇ ಜನ ಕೂಡ ಕಂಬನಿ ಮಿಡಿಯುತ್ತಿದ್ದಾರೆ. ಇವತ್ತು ಸಾಂಗ್ ರಿಲೀಸ್ ಆಗ್ಬೇಕಾಗಿತ್ತು, ಬಟ್ ಸಾಂಗ್ ಕೂಡ ರಿಲೀಸ್ ಆಗಿಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕೆಂಬ ಒಂದು ಸಾಂಗ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಡಿವೋರ್ಸ್ ಅವರು ಬಂದ ಮೇಲೆ ಇದ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡ್ತಾರೆ. ವಿಜಯಲಕ್ಷ್ಮಿ ಅವರು ಕಂಪ್ಲೀಟ್ ಅವರ ಮಗ ವಿನೀಶ್ ಅವರು ಎಲ್ಲವೂ ಕೂಡ ಅವರ ಫಾರ್ಮ್ ಹೌಸ್ ಕೂಡ ನೀರದ ಮೌನ. ಡಿವೋರ್ಸ್ ಅವರು ಈ ರೀತಿ ಮತ್ತೆ ಒಳಗೆ ಹೋಗ್ತಾರೆ ಅಂತ ಯಾರು ಕೂಡ ನಿರೀಕ್ಷೆಯೂ ಸಹ ಮಾಡಿರ್ಲಿಲ್ಲ. ಬಟ್ ಎಲ್ರಿಗೂ ಕೂಡ ಈಗ ದುಃಖ ಇದೆ, ಬೇಸರವೂ ಕೂಡ ಇದೆ.